ಒಂದು ಕಡೆ ಕೆಆರ್ಎಸ್ನಲ್ಲಿ ನೀರಿನ ಸಂಗ್ರಹ ಕಡಿಮೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುಡಿಯುವ ನೀರಿನ ಅಗತ್ಯಕ್ಕೆ ಮಾತ್ರ ಕಾವೇರಿ ನೀರಿನ ಬಳಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಕುಡಿಯುವ ನೀರಿನ ಅಗತ್ಯ ಏನಿದೆ ಅದಕ್ಕೆ ಮಾತ್ರ ಕಾವೇರಿ ನೀರು ಬಳಕೆ ಆಗಬೇಕು. ಮುಂದಿನ 15 ದಿನ ಮಳೆ ಬಂದರೆ ನಾಲೆಗಳಿಗೆ ನೀರು ಹರಿಸುವಂತಹ ಸಾಧ್ಯತೆ ಇದೆ. ರೈತರು ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಡ ಹಾಕಬೇಡಿ ಅಂತ ಹೇಳಿ ಮಳೆ ಕೊರತೆ ಇದೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ರೀತಿಯ ಸವಾಲಿನ ಪರಿಸ್ಥಿತಿ ಅಂತ ಹೇಳಿ ಸಚಿವರು ಹೇಳ್ತಿದ್ದಾರೆ. ಜುಲೈ 15ರಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಸಲಾಗುತ್ತೆ. ಸಭೆಯ ಬಳಿಕ ಮುಂದಿನ ನೀರು ಹಂಚಿಕೆಯ ಕುರಿತಾಗಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಆಲ್ರೆಡಿ ಕೆಆರ್ಎಸ್ ಡ್ಯಾಮ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ನೀರು ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ಅಥವಾ ಬೇರೆ ರೈತಾಪಿ ಒಂದು ಚಟುವಟಿಕೆಗಳಿಗೆ ನೀರನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನೀರಿನ ಮಟ್ಟ ಕಡಿಮೆ ಇರೋದ್ರಿಂದಾಗಿ. ಸದ್ಯಕ್ಕೆ ಕುಡಿಯುವ ನೀರಿಗೆ ಮಾತ್ರ ಕಾವೇರಿ ನೀರನ್ನು ಈಗ ಬಳಕೆ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಮಳೆ ಏನಾದರೂ ಬಂದರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ. ನೀರನ್ನು ಜಾಸ್ತಿ ಬಿಡಬೇಕು, ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದರ ಕುರಿತಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.